ಸಾಕು ರೇಲ್ಸೆ, ನನಗ್ ನಕ್ಕು ನಕ್ಕು ಹೊಟ್ಟೆ ನೋವು ಶುರು ಆಗ್ಬಿಡ್ತು. ಹೊಟ್ಟೆ ನೋವಾ? ನೀರ್ ಬೆಲ್ಲ ತಿಂದೇನೋ, ನಿನಗೆ ಅದು ಬೇರೆ ಇಷ್ಟ. ಆಹಾ, ನೀರ್ ಬೆಲ್ಲ ಅಲ್ಲ ಕಣೆ, ಎಲ್ಲ ನಿನ್ ಮಾತಿನ ಮಹಿಮೆ. ಯಾರಾದ್ರೂ ಹಾಗೆ ಹೇಳ್ತಾರಾ? ಭೀಮಾಂಬಿಕಾ ಅವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ. ನಾನೇನಂದಮ್ಮ, ಹೆಸರು ತಕ್ಕಂಗಿದ್ದಾರೆ ಅಂದ. ತಪ್ಪೇನು? ಅವ್ರಬ್ರೆ ಹೆಸರು ತಕ್ಕಂಗಿರೋದು ಭೀಮಾಂಬಿಕಾ. ಭೀಮುಂತರನೇ ಇದ್ದಾರೆ. ಅರಗದೆ ಒಂದಿಲ್ಲ. ಅಲ್ಲ ಅನು, ನಿನಗ್ ಭೀಮಾ ಹೆಂಗ್ ಗೊತ್ತು? ನಂಗೆ ತಾತ ಮಹಾಭಾರತದ ಕತೆ ಎಲ್ಲ ಹೇಳಿದ್ದಾರೆ. ಅದ್ರಲ್ಲಿ ಪಾಂಡವರೆಲ್ಲ ಬರ್ತಾರೆ. ನಂಗೆ ಚಿತ್ರ ತೋರಿಸಿ ಇವರೇ ಭೀಮ ಅಂತ ಹೇಳಿದ್ರು. ಹಾಗೆಲ್ಲ ಹೋಲಿಸ್ತಾರ ಪುಟ್ಟ? ಆದ್ರೆ ಭೀಮಾಂಬಿಕಮ್ಮ ದೊಡ್ಡ ಘಟನೆ. ಅಯ್ಯೋ ರಾಮ, ಏನು ನೀನು? ಪಲ್ಲವಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಇದಕ್ಕೆಲ್ಲ ಪರ್ಮಿಷನ್ ಬೇಕಾ ಅಕ್ಕ? ಅದೇನು ಅಂತ ಹೇಳು. ಅದು ಸರ್ಕಾರದ ಕಡೆಯಿಂದ ಏನ್ ಸ್ವಲ್ಪ ದಿನದಲ್ಲೇ ಟೆಂಡರ್ ಕರೀತಾರೆ ಅಂತ ಗೊತ್ತಾಯ್ತು. ನಾನು ಅಪ್ಲೈ ಮಾಡೋಣ ಅಂತ ಇದ್ದೀನಿ. ನಂಗೆ ಖಾದಿ ಉತ್ಪನ್ನ ಮತ್ತೆ ಬಾಳೆ ಮಂಡಿ ವ್ಯಾಪಾರ ಕೊಡ್ಸು. ಟೆಂಡರ್ ಅಂದ್ರೆ ನಿನಗ್ ಗೊತ್ತಾ? ನಂಗೆ ಗೊತ್ತಿತ್ತು, ಇಬ್ರಲ್ಲಿ ಒಬ್ರಾದ್ರೂ ಕೇಳ್ತೀರಾ ಟೆಂಡರ್ ಅಂದ್ರೆ ಏನು ಅಂತ. ಅದಕ್ಕೆ ತಿಳ್ಕೊಂಡೇ ಬಂದಿದ್ದೀನಿ. ಏನು ಅಂತ ಹೇಳು ನೋಡೋಣ. ಗವರ್ಮೆಂಟು ತನ್ನ ಹಾಕೊಂಡಿರೋ ಯೋಜನೆನ ಬಿಡ್ ಮಾಡಕ್ ಕರೆಯೋದು. ಪಲ್ಲವಿ, ಇದೊಂದು ಮಾಡ್ಕೊಟ್ಬಿಡು, ಜೀವಮಾನದಲ್ಲೇ ನಿನ್ನ ಮರೆಯಲ್ಲ ಕಣೆ. ಗೀತಕ್ಕ, ಟೆಂಡರ್ ಅಂದ್ರೆ ಸುಮ್ನೆ ಅಲ್ಲ, ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇದೆ. ಕಳೆದ 3 ವರ್ಷದಲ್ಲಿ ನಿನ್ ಇನ್ಕಮ್ ಏನು, ನೀನೇನ್ ಬಿಸ್ನೆಸ್ ಮಾಡ್ತಾ ಇದ್ಯಾ, ಎಷ್ಟು ಟ್ಯಾಕ್ಸ್ ಕಟ್ತಿದ್ಯಾ, ನಿನ್ ಫಿನಾನ್ಷಿಯಲ್ ಬ್ಯಾಕಪ್ ಏನು, ಇವಾಗ ಪ್ರೆಸೆಂಟ್ ನಿನ್ ಸ್ಟೇಟಸ್ ಹೇಗಿದೆ, ಅದೆಲ್ಲ ಬೇಕಾಗುತ್ತೆ ಗೀತಕ್ಕ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೇಳ್ತಾರವ್ರು. ನೀನ್ ಬ್ಯಾಂಕ್ ಅಕೌಂಟ್ ಅಲ್ಲಿ 1,000 ರೂಪಾಯಿ ಇದ್ರೆ ಹೆಚ್ಚು. ಟೆಂಡರ್ ಕರೆಯೋದು ಅಂದ್ರೆ ಚೀಟಿ ಕೂಗ್ದ ಹಾಗಲ್ಲ. ಅಮ್ಮ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಪಲ್ಲವಿ, ನೀನ್ ಮನ್ಸ್ ಮಾಡಿದ್ರೆ ಆಗತ್ತೆ. ಯಾಕಂದ್ರೆ ನೀನ್ DC ಅಲ್ವಾ, ನಿನ್ನ ಅಂಡರಲ್ಲೇ ಅಲ್ವಾ ಟೆಂಡರ್ ಪ್ರಕ್ರಿಯೆ ಎಲ್ಲ ನಡೆಯೋದು. ಹೌದು, ಬಟ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ಮಾನಿಟರ್ ಮಾಡ್ತಾ ಇರತ್ತೆ ಗೀತಕ್ಕ. ನೀನ್ ಹೇಳಿದ್ರೆ ಆಗತ್ತೆ ಪಲ್ಲವಿ, ನಿಂಗ್ ಒಳ್ಳೆ ಹೆಸರಿದೆ. ಗೀತಾ ನನ್ನ ಅಕ್ಕ ಅಂದ್ರೆ ಮುಗ್ದೋಯ್ತು, ಟೆಂಡರ್ ನನ್ಗೆ ಆಗತ್ತೆ. ಗೀತಕ್ಕ, 20 ಲಕ್ಷ ನಿನ್ ಕೈಯಲ್ಲಿರ್ಬೇಕು, ನೀನ್ ಬಿಡ್ ಮಾಡ್ಬೇಕು. ಇನ್ನೂ ಅನೇಕ ರೂಲ್ಸ್ಗಳಿವೆ. ಅದನ್ ಮೀರಿ ನಿನಗ್ ಟೆಂಡರ್ ಕೊಡ್ಸಕ್ಕೆ ನನ್ ಕೈಯಿಂದ ಆಗಲ್ಲ ಅಲ್ವೇ? ಮನೆಯವ್ರಿಗೆ ಹೆಲ್ಪ್ ಮಾಡಕ್ಕಾಗಲ್ವಾ? ಹೆಲ್ಪ್ ಮಾಡ್ಬೇಕು ಅಂತಾನೆ ನಾನ್ ಕೆಲ್ಸ ಕೊಡ್ಸ್ಬೇಕು ಅಂತ ಅನ್ಕೊಂಡಿದ್ದು. ನಿನಗೂ ಗೋವಿಂದ ಅಣ್ಣನ್ಗೂ ನಾನ್ 1000 ಸತಿ ಹೇಳಿದೀನಿ, ನೀವ್ ಮನ್ಸೇ ಮಾಡಿಲ್ಲ. ಪಲ್ಲವಿ, 15,000ಕ್ಕೆ ಯಾರ್ ಕೆಲ್ಸ ಮಾಡ್ತಿರ್ ತಿಂಗಳ ಪೂರ್ತಿ? 15,000 ಅಂದ್ರೆ ನೆಗ್ಲೆಕ್ಟ್ ಆಗೀತಕ್ಕ. ಅದೆಲ್ಲ ಬಿಡು, ನೀನ್ ಟೆಂಡರ್ ಕೊಡಿಸ್ತೀಯಾ ಇಲ್ವಾ ಹೇಳು? ರೂಲ್ಸ್ ರೆಗ್ಯುಲೇಷನ್ಸ್ ನ ಮೀರಿ ನಾನು ಹೋಗಕ್ಕಾಗಲ್ಲ ಗೀತಕ್ಕ. ನೀನು ಟೆಂಡರ್ ವಿಷಯದಲ್ಲಿ ಎಲಿಜಿಬಲ್ ಇಲ್ಲ. ಟೆಂಡರ್ ಅಂದಿದ ತಕ್ಷಣ ಲಕ್ಷ ದುಡಿಬಹುದು ಅಂತ ನೀನ್ ಅನ್ಕೋಬೇಡ. ಲಾಸು ಆಗೋ ಚಾನ್ಸಸ್ ಇದೆ. ಲಾಸ್ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಆಗತ್ತಾ ಇಲ್ವಾ? ಗೀತಕ್ಕ, ನಾನು ರೂಲ್ಸ್ ಮೀರಲ್ಲ ಅಂತ ಹೇಳಿದ್ನಲ್ವಾ. ನಿನ್ ಫಿನಾನ್ಷಿಯಲ್ ಕಂಡೀಷನ್ ಹೇಗಿದೆ ಅಂತ ನನಗೆ ಗೊತ್ತು. ಹಾಗಾಗಿ ನಾನು ಇನ್ಫ್ಲೂಯೆನ್ಸ್ ಮಾಡಕ್ಕಾಗಲ್ಲ. ಮತ್ತೆ ನಿನಗ್ ಕೊಡ್ಬೇಕು ಅಂದ್ರೂ ನನ್ನ ಹತ್ರ ಲಕ್ಷಾಂತರ ರೂಪಾಯಿ ಇಲ್ಲ. ಕೆಲ್ಸ ಬೇಕಾದ್ರೆ ಹೇಳು, ನಾನ್ ರಿಕ್ವೆಸ್ಟ್ ಮಾಡಿ ನಿನಗೆ ಕೆಲ್ಸ ಕೊಡ್ಸೋದಕ್ಕೆ ಟ್ರೈ ಮಾಡ್ತೀನಿ.
ಏನು ಬೇಕಾಗಿಲ್ಲ. ಪಲ್ಲವಿ, ಹೋಗ್ಲಿ ಬಿಡಮ್ಮ. ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಅವಳು ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಏ ಧರ್ಮಣ್ಣ, ನೀನ್ ಅವ್ರಿಗೆ ಫೋನ್ ಹಚ್ಚೋ. ಏನ್ ಯೋಚನೆ ಮಾಡಕತ್ತಿ? ತಗ ಫೋನ. ಏ ಧರ್ಮಣ್ಣ, ಅವರ ಏನ್ ಯೋಚನೆ ಮಾಡ್ತಿದ್ದಿ? ಫೋನ್ ಹಚ್ಚ. ಅವ್ವ 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 ಏನ? ಅವ್ವ ಧರ್ಮಣ, ಏ ಧರ್ಮಣ, ಎಲ್ಲಿ ಹೋಗಿದ್ವ ಮಾರಾಯ? ಎಲ್ಲೆಲ್ಲ ಅಂತ ಹುಡ್ಕೋದ್ ನಿನ್ನ. ಎಲ್ಲಿದ್ಯೋ ಮಾರಾಯ? ನೀನ್ ಹುಡುಕ್ತಿರೋ ಜಾಗನೇ ಇಲ್ಲ. ಪುಷ್ಪ, ಇದ್ಯಾಕೋ ಇಷ್ಟು ಗಾಬರಿ ಬಿದ್ದಿ? ಏನಾತು? ಅವ್ವ, ಮುಳುಗೋದ್ವಿ ಅವ್ವ. ಎಲ್ಲ ಮುಗೀತು. ಏನಂತ ವಿಷಯ? ಮೊದ್ಲು ಬಗಳೋ ಬಡಿಯ. ಅವ್ವ, ಭೋಜ ಅರೆಸ್ಟ್ ಆಗ್ಯಾನ. ಹ? ಭೋಜ ಅರೆಸ್ಟ್ ಆದ್ನಾ? ಇದ್ ಹೆಂಗೋ ಸಾಧ್ಯ? ಅವ್ವ, ಸ್ಟೇಷನ್ ಇಂದ ಪಿಸಿ ಫೋನ್ ಹಚ್ಚಿದ್ದ. ಪಲ್ಲವಿ ಮತ್ ವಿಕ್ರಾಂತ್ ಸೇರಿ ಭೋಜನ ಹಿಡ್ದಾರಂತ. ಈ ನಡುವೆ ಪಲ್ಲವಿ ಮತ್ತೆ ವಿಕ್ರಾಂತ ಜೊತೆ ಜೊತೆ ಓಡಾಡ್ತಿದ್ದಾರ. ಪಲ್ಲವಿ ಮನೆಗೆ ವಿಕ್ರಾಂತ, ವಿಕ್ರಾಂತ್ ಮನೆಗೆ ಪಲ್ಲವಿ ಹೋಗ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಬಂದೈತ. ಅವರಿಬ್ರು ಸೇರಿದ್ರ ಬಹಳ ಅಪಾಯ ಆಯ್ತ. ನಮಗೆ ಉಳ್ಗಾಲ ಇಲ್ಲ. ಈಗ ಮದ್ದು ಅರಿಲಿಕ್ಕೆ ಬೇಕು. ಏ ಧರ್ಮಣ, ಭೋಜನ್ ಜೋಡಿ ಇದ್ದಂತಲ್ಲೋ, ಪಲ್ಲವಿ ನೋಡಿದ್ಲ ಹೆಂಗ? ಭೋಜನ್ ಜೋಡಿ ಇದ್ದದನ್ನ ಪಲ್ಲವಿ ವಿಕ್ರಾಂತ ನೋಡಿರಲ್ಲ. ನೋಡಿದ್ರೂ ನನ್ ಗುರ್ತು ಸಿಕ್ಕಂಗಿರಲ್ಲ.